ತೇಲಾಡುತ್ತಾ falling in love. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮದ ಪ್ರೀತಿ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಬೆಳಗ್ಗೆ ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇದು ಒಂದು ಕಮ್ಯುನಿಟಿ ರೈಡು. ಸೊ ಇದು ಫಸ್ಟ್ ಮಾರ್ನಿಂಗ್ ರೈಡ್ ನಾವು ಹೋಗ್ತಾ ಇರೋದು. ಇಷ್ಟು ದಿನ ಎಲ್ಲ ನೈಟ್ ರೈಡ್ ಮಾಡಿರೋದು. ಇವತ್ತು ಅಂಬಾಜಿ ದುರ್ಗ ಫೋರ್ಟ್ ಅಂತ ಇದೆ. ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು ಸೈಡು 80 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಪ್ಲೇಸ್ ಯಾವ ಥರ ಇದೆ ಅಂತ. ನಾನು ಹೋಗಿರಲಿಲ್ಲ ಅಲ್ಲಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಲ್ಮೋಸ್ಟ್ ಒಂದು 5 to 6 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸನ್ರೈಸ್ ಇವಾಗ ಹೆಂಗೆ ಆಗ್ತದೆ, ಹೆಂಗೆ ಕಾಣಿಸ್ತದೆ ನೋಡಿ, ಅದು ಕಲರ್ ಮಸ್ತಾಗಿದೆ ಮಾತ್ರ. ಆಲ್ರೆಡಿ ಬಾಯ್ಸ್ ಬಂದು ಕಾಯ್ತಾ ಇದ್ದಾರೆ ಅನಿಸುತ್ತೆ. ಆಮ್ಲೆಟ್ ನಾನೇ ಬೇಗ ಬರೋಣ ಅಂತಿದ್ದೆ, ನೀವೇ ಹೋಗ್ಬಿಟ್ಟಿದ್ದೀರಾ. ಹಾಯ್ ಸುಹಾಸ್, ಓ ಅಯ್ಯೋ. ಹಾಯ್ ಪವನ್, ಹಾಯ್. ಓ ಮತ್ತೆ ನಾವು ಸಂವತ್ಸರ ಬರಲ್ಲ ಅಂತಿದ್ದೆ. ಇಲ್ಲ ಪಾಪ ನಿನ್ನೆ ಓಡಿಸ್ಕೊಂಬಂತ ಇವಾಗ ಬಂದೇನೆ. ಓಕೆ, ಹಾಯ್. ಹೆಸರು ಅನಿಲ್. ಅನಿಲ್ಲ, ಸೇಮ್ ಕಾಂಬಿನೇಷನ್ ಆಗಿರೋದು. ಹಾಂ, ಆ ಕಡೆ ಒಂದು 65, ಈ ಕಡೆ ಒಂದು 65, ಹೋಗೋಣ. ಎಲ್ಲ ನಂದಿ ಉಪಚಾರ ಹೋಗೋಣ. ಏನು ಇವಾಗಲೇ ಹೋಗೋಣ. ಓಯ್ ತಿಂಡಿ ತಿನ್ನೋಣ ಫಸ್ಟು, ಹೊಟ್ಟೆ ಹಸಿತಾ ಇದೆ ನನಗೆ. ಹೆಂಗೋ ಅದು ಓಪನ್ ಆಗಿ ಟೈಮ್ ಬೇಕು. ಅದು ಬಿಡ. ಒಂದು 790 ಬೂಸ. ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಅಂಬಾಜಿ ದುರ್ಗ ಫೋರ್ಟು ಅದು ಓಪನ್ ಆಗೋದು 10:30 ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗೋಣ ಅಂತ. ಹಾಕ್ಸ್ದಾ? ಹಾಂ. ಯು ಟರ್ನ್ ಏನಂತೆ ಮತ್ತೆ? ಯಪ್ಪ ಈ ಬಿಸಿಲಲ್ಲಿ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ತುಂಬ ಕಷ್ಟ ಇದೆ ಹತ್ತೋದು, ಹೆಲ್ಮೆಟ್ ಎಲ್ಲ ಹಿಡ್ಕೊಂಡು. 4 ಕಿಲೋಮೀಟರ್ಸ್ ಇದೆ ಬೈಕ್ ಬಿಡೋದು. ಹೆಂಗೆ ಅಯ್ಯ, ಬಂದ ದಾರಿನೇ ಹೋಗೋದು. ಸೊ ಇಲ್ಲಿ ಬೈಕ್ ಬಿಡಲ್ಲ ಅಂತೆ. ಸೊ ಈ ಕಡೆ ಎಲ್ಲ 4 ಕಿಲೋಮೀಟರ್ ಸೈಡಿಂದ ಬಂದೆ. ಹಾಂ, ಈ ಸೈಡಿಂದ ಫುಲ್ ಆಫ್ ರೋಡ್. ಹಾಂ, ಅದೇನು ರೋಡ್ ಕಾಣಿಸ್ತಿದೆ ನೋಡೋದು ಮೇಲೆ ಹಿಂಗೆ. ಹಾಂ, ಅದೇ ರೋಡು. ಈಗ ಏನಂತ ಅಂದ್ರೆ ಹೇಳೋರು, ಇವಾಗ ಕೈಲಾಸಗಿರಿ ಅಂತ ಇನ್ನೊಂದು ಪ್ಲೇಸ್ ಇದೆಯಾ? ಈ ರೋಡ್ ಕರೆಕ್ಟ್ ಆಗಿದೆ. ಓಕೆ ಸೊ ನಾನು ಇಲ್ಲಿಗೆ ಡೈರೆಕ್ಟ್ ಇಲ್ಲೇ ಹಾಕಿದ್ದೆ ನಾನು. ಅದಕ್ಕೆ ಅಲ್ಲ, ರೋಡ್ ಚೆನ್ನಾಗಿಲ್ಲ. ಓಕೆ, ಒಬ್ರು ಆ ಕಡೆ ಅಂತಾರೆ, ಒಬ್ರು ಈ ಕಡೆ ಅಂತಾರೆ. ಜೈ ಶ್ರೀರಾಮ್. ಆ ಫುಲ್ಲು ಮಡ್ ರೋಡು. ಮಂಡ್ ರೋಡ್ ಏನಪ್ಪ ಇದು ರೋಡು? ರೇ ಬಾಬಾ, ಓಹೋ ಏನಪ್ಪ ಇದು ಬಿಸಿಲು ಬೆಳಗ್ಗೆ ಹಿಂಗಿದೆ.
ಮಹಾ ಕೈಲಾಸಗಿರಿ ಕ್ಷೇತ್ರ. ಈ ರೋಡಿಗೆ ಬರಬೇಕು ನೆಕ್ಸ್ಟು. ಓಕೆ, ನೈಸ್. ಓಕೆ, ಯಾಕೆ ನಿಲ್ಸಿದ್ರು? ನಾನು ಕೈವಾರ ಅಂತ ಯಾವಾಗ ಬಂದಿದ್ದೀನಿ ಬೇರೆ ರೋಡಲ್ಲಿ ಬಂದಿದ್ದೀನಿ ಗೊತ್ತಿಲ್ಲ ಯಾವುದೋ ಬೇರೆ ತಾನೆ ಬಂದಿದ್ದೀನಿ ಅದು ದೇವಸ್ಥಾನ ಅದು ಮೇಲೆ ಇರೋದು. ಕೈವಾರದಿಂದ ತುಂಬ ಹತ್ರ ಆಗುತ್ತಿದೆ. ಅಯ್ಯೋ ಹೌದು, ಆ ಕಡೆಯಿಂದ ಬಂದಿದ್ದೆ ನಾನು. ಎಲ್ಲ ಹತ್ಬೇಕನ್ಸುತ್ತೆ ಬೈಕು ಎಲ್ಲ. ಇಲ್ಲಿ ಪಾರ್ಕಿಂಗ್ ಆ ಕಡೆ ಹಾಕಿ ನೆರಳಿದೆ ನೋಡು. ಹಾಂ, ಜಾಗ ಇದೆ. ಸೊ ಬೆಟ್ಟ ಹತ್ತಬೇಕು, ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರಬೇಕು. ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು, ಆವಾಗ ರೀಚ್ ಆಗ್ತೀವಿ. ಫಸ್ಟ್ ಇಲ್ಲೊಂದು ಟೆಂಪಲ್ ಇದೆ. ಆ ಕಡೆ ರೋಡಲ್ಲಿ ಹೋದರೆ ಆಂಜನೇಯ ಟೆಂಪಲ್ ಹೋಗೋತಿದೆ. ಫಸ್ಟ್ ಇವಾಗ ಇಲ್ಲಿ ಹೋಗೋದು. ಬಟ್ ಇನ್ನೂ ಮಾಡ್ತಾ ಇದ್ದಾರೆ. ಫುಲ್ಲು ಕೊರೆದು ಮಾಡಿ ಇಂಥ ದೊಡ್ಡ ಬಂಡೆನ ಕೊರೆದ್ಬಿಟ್ಟು ಮಾಡಬೇಕಂದ್ರೆ ಕಷ್ಟನೇ. ನೋಡಿ ಇಲ್ಲಿ ಹೆಂಗಿದೆ ಬಂಡೆಗಳು. ಓಹೋ, ಹತ್ತೋದು ಇಲ್ಲೋದೇ ಇರೋದು. ದೇವಸ್ಥಾನ ಹೊರಗಡೆ ಈ ಥರ ಇದೆ. ಸೊ ಎಲ್ಲ ಕೊರೆದಿರೋದು ನೋಡಿ, ಅದೆಲ್ಲ ಕಾಣಿಸ್ತಾ ಇದೆಲ್ಲ ಗೇಟ್ಸು, ಅದೆಲ್ಲ ಕೊರೆದಿರೋದು. ದೊಡ್ಡ ಬಂಡೆ. ಇವಾಗ ಒಳಗಡೆ ಹೋಗ್ಬೇಕು. ಹಿಂಗೆ ಮಾಡಿದ್ದಾರೆ ಗುರು. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಕತ್ಲಿದೆ. ಯಾವ ಲೈಟು ಕರೆಕ್ಟಾಗಿ ಕಾಣಿಸ್ತಾ ಇರೋದು, ಕತ್ಲೆ ಕಾಣಿಸ್ತಾ ಇದೆ. ಈಜಿಪ್ಟಲ್ಲಿ ಒಂದು ಸಿಕ್ಕಿದೆಲ್ಲ ಕಾರು ಕಟ್ ಮಾಡೋದು. ಇಲ್ಲೇನು ವಿಗ್ರಹ ಇಟ್ಟಿಲ್ಲಲ್ಲ ಅಂದರೆ ಇನ್ನೂ ಲೈಟ್ಸು ಎಲ್ಲ ಏನೂ ಹಾಕಿಲ್ಲ. ಸೊ ಬಟ್ ಇಷ್ಟು ಕೊರಿಬೇಕು ಅಂತಂದರೆ ಸಾಮಾನ್ಯ ಅಲ್ಲ. ಯಪ್ಪ, ಎಷ್ಟು ತಣ್ಣಗಿದೆ ಅಂದರೆ ಎಷ್ಟು ತಣ್ಣಗಿದೆ. ಲೈಟ್ಸ್ ಎಲ್ಲ ಆನ್ ಮಾಡಿಲ್ಲ ಇನ್ನು. ನಿಶಬ್ದಕ್ಕೆ ಕಾಪಾಡಿ. ಮಕ್ಕಳ ಹತ್ರ ಹೋಲ್ಸೇಲ್ ಆಗಿ ದುಡ್ಡು ಚಪ್ಪಲಿ ದುಡ್ಡು. ಓಕೆ, ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ. round. Nice. ಹೆಂಗೆ ಮಾಡಿದಾರಲ್ಲ. ಎಲ್ಲಿದೆ ಕುಂಕುಮ? ಆ ಕಡೆ ಎಂಟ್ರಿ, ಈ ಕಡೆ ಎಕ್ಸಿಟು. ಇಲ್ಲ ಸರ್, ಅಲ್ಲೂ ಎಂಟ್ರಿ ಇದೆಯಲ್ಲ, ವೈಟ್ ಕಲರ್ ಗ್ರೀನ್ ಏನೋ ಬ್ಲೂ ಕಲರ್ ಕವರ್ ಹಾಕಿದ್ರು ನೋಡು. ಅದು ಎಂಟ್ರಿ ಆದ್ರೆ ಇಲ್ಲೊಂದು ಲಿಂಗ ಇದೆ, ಆ ಲಿಂಗ ಕನೆಕ್ಟ್ ಆಗುತ್ತೆ.
ಮತ್ತೆ ಹೋಗೋಣಪ್ಪ. ಬಟ್ ಅದು ಕನ್ಸ್ಟ್ರಕ್ಷನ್ ನಡೀತದೆ, ಇನ್ನು ಅದು ಬೇಕಾದ್ರೆ ಹೋಗಿ ನೋಡ್ಬೋದು. ಓಕೆ, ಅದಕ್ಕೆ ಹೇಳಿದ್ದು. ಮಾಡ್ದೆ ನಾನು. 2 ಸೆಕೆಂಡ್ ಅಷ್ಟೇ. ಇದೇ ಹೊರಗಡೆ ಇರೋದು. ಈ ಕಡೆ ಸೈಡಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಇದು ಕೊರಿಬೇಕು ಅಂದರೆ ಇದನ್ನೆಲ್ಲ ಇಷ್ಟೊಂದು ಕೊರಿಬೇಕು ಅಂದರೆ ಸೀರಿಯಸ್ಲಿ ಅದೇ ವಿಗ್ರಹ ಅನ್ಸುತ್ತಲ್ಲ, ವಿಗ್ರಹ ಮಾಡ್ತಾ ಇರೋದು ಶಿವಂದು. ಅದೇ ದೊಡ್ಡ ವಿಗ್ರಹ ಮಾಡ್ತಾ ಇದ್ದಾರೆ. ಹಾಂ ಲಿಂಗನೇ ಹಂಗೆ ಅದೇ ಇರೋದು. ಮೇ ಬಿ ವಿಗ್ರಹ ಮಾಡ್ಬೋದು. ಇಲ್ಲ ವಿಗ್ರಹ ಯಾಕಂದರೆ ಶಿವಂದು ಆಲ್ರೆಡಿ ಆ ಕಡೆ ಮಾಡಿದಾರಲ್ಲ. ಏನೋ ಮಾಡ್ತಾ ಇರತ್ತೆ ಯಾವುದೋ. ಓ ದೇವ, ಹ್ಞೂ ಈ ಕಡೆನಿದೆ. ಇದು ಇತ್ತು, ಅದೇ ನೀನು ಅಂಕಿತ ಯಪ್ಪ ಎಲ್ಲ ಮಾಡ್ತಾ ಇದ್ದಾರೆ, ಮೆಚ್ಚಬೇಕು. ಸೊ ನೆಕ್ಸ್ಟು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಮೇಗಡೆ ಹೋಗಿದೆ, ಆ ಕಡೆ ಹೋಗ್ಬೋದು. ಆಂಜನೇಯ ಕಣದು, ಏನು ಮಾಡಲ್ಲ. ನೈಸ್. ಇವಾಗ ಅಲ್ಲಿ ಮುಗಿಸ್ಕೊಂಡು ನೋಡಿಕೊಂಡು ಬಂದ್ವಿ. ಅಲ್ಲಿ ಶಿವನ ದೇವಸ್ಥಾನ ಒಂದು ವಿಗ್ರಹ ಇದೆ, ಲಿಂಗ. ತುಂಬ ಚೆನ್ನಾಗಿತ್ತು ಮಾತ್ರ ದೇವರು. ಓಕೆ, ಇವಾಗ ಇನ್ನೊಂದು ಕಡೆ ಹೋಗೋಣ. ಅಲ್ಲಿ ಮೇ ಬಿ ಆಂಜನೇಯ ದೇವಸ್ಥಾನ ಅನಿಸುತ್ತೆ. ಹಾಂ, ಇಲ್ಲೇ ಸಾವಿರಾರು ವರ್ಷಗಳ ಪುರಾತನ ಶ್ರೀ ಅಂಬೋಜೇಶ್ವರ ಮತ್ತು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಕ್ಷೇತ್ರ. ಓ ಓ ಓ ಓ ಫ್ರಾಡೇ. ಬಿಸಿಲಿಗೆ ಮರಗಳಿದ್ರೆ ಎಷ್ಟು ತಂಪಾಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಆ ಕಡೆ ಎಲ್ಲ ಎಲ್ಲಿ ಯಾವ ಮರಗಳು ಎಲ್ಲ ಏನಿಲ್ಲ, ಹಿಂಗಿದೆ ಬಿಸಿಲು. ಬೆಳಗ್ಗೆ ಇನ್ನೂ 9:45 10 ಗಂಟೆ, ಮಧ್ಯಾಹ್ನನೂ ಆಗಿಲ್ಲ ಇನ್ನು. ಇವಾಗಲೇ ಈ ಥರ ಬಿಸಿಲು. ಯಪ್ಪ, ಒಳ್ಳೆ ಆಫ್ ರೋಡಿಂಗ್ ಆಯ್ತು ಇವಾಗ. ಅವಿನೇಶ್ ಆರಾಮಾಗಿ ಹೋಗಿರ್ತಾನೆ ಇಲ್ಲಿ. Oh, nice view, bro. ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗಿದ್ರ ಬೆಳಗ್ಗೆ ಬಿಡು. ಒಣಗಿ ಬತ್ತೋಗಿರುವ ದೃಶ್ಯಗಳು. ಏ ಬೇಡ ಗುರು, ಸುಮ್ಮನೆ ಇರು. ಅದು ನಿನ್ನ ಬೈಕ್ ಎತ್ಕೋಬೋದು, ಇವೆಲ್ಲ ಕಷ್ಟ ಆಗ್ಬಿಡತ್ತೆ. ಹಾಂ
ನೈಸ್. ನಡೀರಿ ನಡೀರಿ. ಎಕ್ಸ್ಪಲ್ಸು ಮಾಲ ಹಿಡ್ಕೊಂಬಂದ್ರೆ ಒಳ್ಳೆ ಆಫ್ ರೋಡಿಂಗ್ ಆಗುತ್ತೆ. ಆಫ್ ರೋಡ್ ತುಂಬ ಇದೆ ಇನ್ನು. ಎಲ್ಲ ಹೆಂಗೆ ಬರ್ಡ್ ಕಾಣಿಸ್ತಾ ಇದೆ ಅಲ್ಲ. ಸೊ ಇವಾಗ ಮೇಲ್ಗಡೆ ಬಂದಿದ್ದೀವಿ, ಟಾಪಲ್ಲಿದ್ದೀವಿ ಇವಾಗ. ಇದೇ ದೇವಸ್ಥಾನ ಒಳಗಡೆ ಹಿಂಗೆ ಹೋಗಬೇಕು. ಇಲ್ಲೇ ಪ್ರಸಾದ ಇರುತ್ತೆ ಇದರಲ್ಲಿ. ಸೊ ವ್ಯೂ ಇಲ್ಲಿಂದ ಈ ಥರ ಕಾಣಿಸುತ್ತೆ. ಹೊರಗಡೆ ಪೂಜೆ ಆಗ್ತಾಯಿದೆ. ದೇವಸ್ಥಾನ ಇಲ್ಲ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸ್ನಾನದ ಕೊಠಡಿಗಳು, ಶೌಚಾಲಯಗಳು ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ. ಸೊ ಬಂದು ಎಲ್ಲರೂ ಕೈ ಮುಗಿದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಮತ್ತೇನಂತೀರ ಗೈಸ್? ಹಾಯ್ ಗಾಯ್ಸ್, ಹೌ ಆರ್ ಯು ಗಾಯ್ಸ್ ಅಂತ ಮಾಡ್ಬೇಕು ನಾವು. ಚೆನ್ನಾಗಿರುತ್ತೆ. ಹಾಂ, ಸೊ ಇಲ್ಲೇ ಅನ್ನ ಪ್ರಸಾದ ಇರುತ್ತೆ. ಸೊ ಇಲ್ಲಿ ಪ್ರಸಾದ ತಗೊಂಡು ಸೊ ದೇವಸ್ಥಾನಕ್ಕೆ ಏನಾದರೂ ದಾನ ಮಾಡಬೇಕು ಅನ್ನೋದಿದ್ರೆ ಇದರಲ್ಲಿ ಮಾಡ್ಬೋದು. ಓಕೆ, ಸೊ ಇವಾಗ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಮೇಲ್ಗಡೆ ದರ್ಶನ ಮಾಡಿಕೊಂಡು ಸೊ ಅಲ್ಲೇ ಪ್ರಸಾದ ಕೂಡ ತಿನ್ಕೊಂಡು ಬಂದ್ವಿ. ಇವಾಗ ವಾಪಸ್ ಹೋಗ್ತಾಯಿದ್ದೀವಿ ಕೆಳಗಡೆ. ರೋಡ್ ಸ್ವಲ್ಪ ಹಿಂಗೆ ಇದೆ ಫುಲ್ಲು. ಸೊ ನಿಧಾನಕ್ಕೆ ಹುಷಾರಾಗಿ ಹೋಗಬೇಕು. ಸೊ ಅದು ಆಲ್ಮೋಸ್ಟ್ ಅವರು ಎಲ್ಲ ಅವರೇ ಒಬ್ಬರು ನಾರಾಯಣ ಸ್ವಾಮಿ ಅಂತ ಒಬ್ಬರು ಅವರೇ ಎಲ್ಲ ನೋಡಿಕೊಂಡು ಅವರ ಫ್ಯಾಮಿಲಿಯನ್ನು ಅದನ್ನು ಅಂದರೆ ದೇವಸ್ಥಾನ ಫ್ಯಾಮಿಲಿಯವರೇ ಅವ್ರದ್ದೇ ಆಸ್ತಿನ ಮಾರಿ ಸೊ ಅವರೇ ಇದೊಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾಯಿದ್ದಾರೆ ಅಂತ ಅವ್ರು ಇನ್ಫಾರ್ಮೇಷನ್ ಹೇಳಿದ್ರು. ಅಂಬಾಜಿ ದುರ್ಗಾ ಫೋರ್ಟ್ ಅಂತ ಹೇಳಿ, ಸರಿನಾ? ಅಂಬಾಜಿ ದುರ್ಗಾ ಫೋರ್ಟ್. ಎಲ್ಲರೂ ಬಂದು ವಿಸಿಟ್ ಮಾಡಿ ಹೋಗಿ. ಇನ್ನು ಮೇಗಡೆನೂ ಒಂದು ಟೆಂಪಲ್ ಇದೆ, ಬಟ್ ಮೇಗಡೆ ಬಿಸಿಲಲ್ಲಿ ಆಗೋಲ್ಲ ಅಂತ ಸೊ ಸ್ವಲ್ಪ ಟ್ರೆಕ್ ಮಾಡಬೇಕು, ಟ್ರೆಕ್ಕಿಂಗ್ ಇದೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ನಾವು ವಾಪಸ್ ಹೋಗ್ತಾಯಿದ್ದೀವಿ. ಅಂದರೆ ಇದು ಓಪನ್ ಆಗೋದೆ ಆಲ್ಮೋಸ್ಟು 9:15 ಸೊ ಅಂದರೆ ಶನಿವಾರ ಭಾನುವಾರ 9 ಗಂಟೆ ಓಪನ್ ಆಗುತ್ತೆ. ಮಿಕ್ಕಿ ಡೇಸಲ್ಲಿ 10 ಗಂಟೆ 10:30 ಓಪನ್ ಆಗುತ್ತೆ. ಸೊ ಅದೇ ಪ್ರಾಬ್ಲಮ್ಮು, ಬೇಗ ಓಪನ್ ಆದರೆ ಬೇಗ ಬರ್ಬೋದು. ಓಪನ್ ಆಗೋದೇ 10 ಗಂಟೆ ಅಂದಾಗ ಮತ್ತು ಇಲ್ಲಿ ಟೈಮ್ ಆಗುತ್ತೆ, ಯಾರಿಗೂ ಟ್ರೆಕ್ ಮಾಡೋಕ್ಕಾಗಲ್ಲ ಅಷ್ಟು. ಬಟ್ ಮಾಡಬೇಕಂತ ಇರೋರು ಮಾಡ್ತಾರೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. You want to reach 1 million. Sarapakara.